ಅದೇನೋ ಒಂದು ಕೇಳಿ. ನಿನ್ ಮದ್ವೆಯಲ್ಲಿ ಕೇರ್ ಮಾಡ್ತಾ ಇದ್ರು ತುಂಬಾ. ಹುಡುಗನ ಹೆಸರು ಜೋರಾಗಿ ಹೇಳು. ಇನ್ನೊಂಚೂರು ಹೇಳುಕ್ಕ. ಹೇಳಿ ಜೋರಾಗಿ. ಮದನ್ ಲವ್ ಮಾಡಿ ಎಷ್ಟು ಇಯರ್ಸ್ ಆಯ್ತು? 5 years. ಸದ್ಯ ದೊಡ್ಡ ಬೊಂಬೆ ಹಾಕ್ತಾರೆ. ಇಲ್ಲ ನೆಕ್ಸ್ಟ್ ಟೈಮ್ ನಂದಲ್ವಾ, ನಾನು ಸ್ವಲ್ಪ ಹುಷಾರಾಗಿ ಹೇಳ್ತೀನಿ. ಆಯ್ತು ರಮಣ್ಣ, ಎಷ್ಟು ಪ್ರೀತಿಸ್ತೀಯ? ಗೊತ್ತಾಯ್ತದೇನು ಅಂತ. ನನ್ನ ಹಾರ್ಟ್ ಎಷ್ಟು ನಾನು ನೆಕ್ಸ್ಟ್ ನಂದೇನಾ? ಡೇಟಿಂಗ್ ಎಲ್ಲ ಹೋಗಿದ್ದು ಮನೆಯವರೆಲ್ಲ ಒಪ್ಕೊಳ್ಳೋಕ್ ಮುಂಚೆ ಫಸ್ಟ್ ಡೇಟಿಂಗ್ ಎಲ್ಲ ಹೋಗಿದ್ದು. ಮೆಜೆಸ್ಟಿಕ್ ಅಲ್ಲಿ ಯಾವ್ದೋ ಒಂದು 5,000 ಕಟ್ಟಿ ಯಾವ್ದೋ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸ ಅಂದ್ರೆ 5,000 ಕಟ್ಟಿ ಒಬ್ರನ್ ಹೆಸರು ಇಬ್ರು ಅಂತ. ಅಲ್ಲಿ ಅವನು 1 ಗಂಟೆಗೆ ಮುಗಿಯುತ್ತೆ ಅಂತ ಹೇಳ್ದ. ಅಲ್ಲಿ ನೋಡಿದ್ರೆ ಮೆಜೆಸ್ಟಿಕ್ 4 ಗಂಟೆವರೆಗೂ ಅವ್ನು ಮೆಜೆಸ್ಟಿಕ್ ಅಲ್ಲಿ ಯಾವ್ದೋ ಒಂದು ಮೀಟಿಂಗ್ ಅಂತ ಅವ್ನು ಕೂರ್ಸ್ಕೊಂಡ್ ಬಿಡ್ತಾನೆ ಇಲ್ಲ. ಅವತ್ ಫಸ್ಟ್ ಮೀಟ್ ಆಗಿದ್ದು ಕಾಯಿಸಿದ್ದೆ ಅಷ್ಟೇ. ಹೋಗಿರೋ ಎಲ್ಲಾ ಪ್ಲೇಸ್ ಗಳಲ್ಲಿ ಯಾವ್ದು ತುಂಬಾ ಮೆಮೊರಿ ಅನ್ಸಿದೆ, ಯಾವ್ದು ತುಂಬಾ ಖುಷಿ ಕೊಟ್ಟಿದೆ? ಯಡಿಯೂರು ಲೇಕ್. ಇನ್ನೊಂದು ಕ್ವಶನ್ ಕೇಳಲಾ? ಕೇಳ್ಬೋದು. ಸುಮ್ಮನೆ ಇನ್ನೊಂದ್ಸರಿ ಹೋಗೇಬಾರ್ದು ಅನ್ಸಿರೋ ಜಾಗ ಯಾವ್ದು? ಯಾವ್ದೇ ಮಸಾಲ ಅಂತ ಯಾವ್ದೋ ಒಂದು ಹೋಟ್ಲು ಕರ್ಕೊಂಡು ಹೋಗಿತ್ತು. ಕೆಟ್ಟದಾಗಿತ್ತು, ಅಲ್ಲಿ ಬೇರೆ ಜಗಳ ಬೇರೆ ಮಾಡ್ಕೊಂಡ್ ಬಂದ್ಬಿಟ್ಟಿತ್ತು. ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಈಗ. ಯಾಕಂದ್ರೆ ಪಾಯಿಂಟ್ ಎಲ್ಲ ನಿಮ್ಮ ಹತ್ರನೇ ಇರೋದು. ಜಾಸ್ತಿ ಪ್ರಪೋಸ್ ಮಾಡಿ ಅಷ್ಟು ಲೇಟಾಗಿ ಯಾಕೆ ಒಪ್ಕೊಂಡೆ? ಲೇಟಾಗಿ ಏನಿಲ್ಲ, 4 ತಿಂಗಳಿಗೆ ಒಪ್ಕೊಂಡೆ. ಅದ ಹೇಳಿ ಮತ್ತೆ 2 ವರ್ಷ ಕನ್ಫರ್ಮ್ ಇರ್ಲಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲಿ ಫೇವರೇಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಅನ್ಕೊಂಡಿದೀನಿ. ಅದಾದ್ರೆ ಅದು ಅಕ್ಟೋಬರ್ಗೆ ಹೋದ್ರೆ ಚೆನ್ನಾಗಿರುತ್ತೆ. ಸೀಕ್ರೆಟ್ ನಾವೇನು ಬರಲ್ಲಮ್ಮ, ಕರ್ಕೊಂಡು ಹೋಗಲ್ಲ. ಏನಾಗಲ್ಲ, ಕರ್ಕೊಂಡು ಹೋಗ್ತೀವಿ. ನೀನು ಬರಲ್ಲಮ್ಮ. ಅಂಡಮಾನ ದರ್ಶನ ಅಣ್ಣ ಅಂತ ಕರಿತೈತೆ, ಅವ್ರನ್ನ ಹಂಗೆ ಕರಿತೈತೆ. ಇವಾಗ ಕರಿಯಕ್ಕಾಗತ್ತ? ಈ ಕಡೆ ಕಿಕ್ಔಟ್ ಕಿಕ್ಔಟ್ ವರ್ಷದಿಂದ ನೆಕ್ಸ್ಟ್ ನೀವೇ ಕೇಳಿ. ಮದ್ವೆನಾ? ಮಧು ಅಣ್ಣ ಹೆಂಗ್ ಪ್ರಪೋಸ್ ಮಾಡಿದ್ರು ಅಂತ ಹೇಳಿ ತೋರಿಸಿ ಅಲ್ವಾ? ಏನಾದ್ರು ಮಾಡಿ ತೋರಿಸಿ. ಇದು ಅಲ್ಲಿ ಹೇಳಿ. ಹೆಂಗ ಫೋನಲ್ಲಿ ಒಂದು ಫೋನ್ ತಗೊಂಡು ಮೆಸೇಜ್ ಮಾಡ್ಬಿಟ್ಟು ಹೇಳಿದ್ರು. ನಾನು ಇಲ್ಲ, ನಮ್ಮ ಮನೇಲಿ ಒಪ್ಪಲ್ಲ ಅಂತ ಹೇಳಿದೆ. ಆಮೇಲೆ ಒಂದ್ 2-3 ತಿಂಗಳಾದ್ಮೇಲೆ ಒಪ್ಕೊಂಡು ಚೆನ್ನ ಆಡಿದ್ರೆ ಫಸ್ಟ್ ಕಾಂಪ್ರಮೈಸ್ ಯಾರಾಗೋದು? ಮಧುನೇ. ನೋಡಕ್ ಮಾತ್ರ ಅವ್ನು ಎಲ್ರಿಗೂ ನೋಡು, ಅದ್ರ ಫಸ್ಟ್ ಕಾಂಪ್ರಮೈಸ್ ಆಗೋದು ಮಧು. ಸಿಲ್ಲಿ ಸಿಲ್ಲಿ ವಿಷಯಕ್ಕೆಲ್ಲ ಜಗಳ ಮಾಡೋದು ಯಾರು? ಗೊತ್ತಿರೋ ವಿಷಯ ಅದು.